ಪಾಕಿಸ್ತಾನ ಏನ್ ಮಾಡ್ತು ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ. ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ. ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತ ಇದೇ ಪಾಕ್ ರೇಂಜರ್ ಇದನ್ನೀಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಗಡಿ ದಾಟಿ ಬಂದಿದ್ದಾನೆ. ಅಲ್ಲಿ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದ್ರೆ ಆತನಿಗೆ ಏನಕ್ಕೆ ಬಂದಿರುವಂತದ್ದು? ನೋಡಿ, ಈಗ ಆತನನ್ನೀಗ ಸೆರೆ ಹಿಡಿಯಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂಥದ್ದು. ಬಿಎಸ್ಎಫ್ ಯೋಧ, ನಾವು ಅಲ್ಲಿ ಮಿಡ್ಲಲ್ಲಿ ಒಂದು ಫೋಟೋ ತೋರಿಸ್ತಿದ್ವಲ್ಲ, ಅದು ಭಾರತದ ಯೋಧ. ಆತ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಆತನ್ನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದಿದ್ರು. ಆತ ಅಲ್ಲೇನೋ ನೇರಳೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ. ಆ ಸಂದರ್ಭದಲ್ಲಿ PK ಸಿಂಗನ್ನ ಹಿಡ್ಕೊಂಡು ಹೋಗಿದ್ದಾರೆ. ವಾಪಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡ್ಬಿಟ್ರು ಪಾಕಿಸ್ತಾನದವರು. ಈಗ ಪಾಕಿಸ್ತಾನದ ಭಾಷೆಯಲ್ಲಿ ಈಗ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡಿದೆ. ಇನ್ನು ಪಾಕಿಸ್ತಾನ ಏನ್ ಮಾಡ್ತು ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ. ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ. ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತ ಇದೇ ಪಾಕ್ ರೇಂಜರ್ ಇದನ್ನೀಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಗಡಿ ದಾಟಿ ಬಂದಿದ್ದಾನೆ. ಅಲ್ಲಿ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದ್ರೆ ಆತನಿಗೆ ಏನಕ್ಕೆ ಬಂದಿರುವಂತದ್ದು? ನೋಡಿ, ಈಗ ಆತನನ್ನೀಗ ಸೆರೆ ಹಿಡಿಯಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂಥದ್ದು. ಬಿಎಸ್ಎಫ್ ಯೋಧ, ನಾವು ಅಲ್ಲಿ ಮಿಡ್ಲಲ್ಲಿ ಒಂದು ಫೋಟೋ ತೋರಿಸ್ತಿದ್ವಲ್ಲ, ಅದು ಭಾರತದ ಯೋಧ. ಆತ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಆತನ್ನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದಿದ್ರು. ಆತ ಅಲ್ಲೇನೋ ನೇರಳೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ. ಆ ಸಂದರ್ಭದಲ್ಲಿ PK ಸಿಂಗನ್ನ ಹಿಡ್ಕೊಂಡು ಹೋಗಿದ್ದಾರೆ. ವಾಪಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡ್ಬಿಟ್ರು ಪಾಕಿಸ್ತಾನದವರು. ಈಗ ಪಾಕಿಸ್ತಾನದ ಭಾಷೆಯಲ್ಲಿ ಈಗ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡಿದೆ. ಇನ್ನು ಪಾಕಿಸ್ತಾನ ಏನ್ ಮಾಡ್ತು ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ. ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ. ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತ ಇದೇ ಪಾಕ್ ರೇಂಜರ್ ಇದನ್ನೀಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಗಡಿ ದಾಟಿ ಬಂದಿದ್ದಾನೆ. ಅಲ್ಲಿ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದ್ರೆ ಆತನಿಗೆ ಏನಕ್ಕೆ ಬಂದಿರುವಂತದ್ದು? ನೋಡಿ, ಈಗ ಆತನನ್ನೀಗ ಸೆರೆ ಹಿಡಿಯಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂಥದ್ದು. ಬಿಎಸ್ಎಫ್ ಯೋಧ, ನಾವು ಅಲ್ಲಿ ಮಿಡ್ಲಲ್ಲಿ ಒಂದು ಫೋಟೋ ತೋರಿಸ್ತಿದ್ವಲ್ಲ, ಅದು ಭಾರತದ ಯೋಧ. ಆತ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಆತನ್ನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದಿದ್ರು. ಆತ ಅಲ್ಲೇನೋ ನೇರಳೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ. ಆ ಸಂದರ್ಭದಲ್ಲಿ PK ಸಿಂಗನ್ನ ಹಿಡ್ಕೊಂಡು ಹೋಗಿದ್ದಾರೆ. ವಾಪಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡ್ಬಿಟ್ರು ಪಾಕಿಸ್ತಾನದವರು. ಈಗ ಪಾಕಿಸ್ತಾನದ ಭಾಷೆಯಲ್ಲಿ ಈಗ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡಿದೆ. ಇನ್ನು ಪಾಕಿಸ್ತಾನ ಏನ್ ಮಾಡ್ತು ಸೇಮ್ ಟು ಸೇಮ್
ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ. ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ. ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತ ಇದೇ ಪಾಕ್ ರೇಂಜರ್ ಈಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಗಡಿ ದಾಟಿ ಬಂದಿದ್ದಾನೆ. ಅಲ್ಲಿ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದ್ರೆ ಆತನಿಗೆ ಏನಕ್ಕೆ ಬಂದಿರುವಂಥದ್ದು? ನೋಡಿ, ಈಗ ಆತನನ್ನೀಗ ಸೆರೆ ಹಿಡಿಯಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂಥದ್ದು. ಬಿಎಸ್ಎಫ್ ಯೋಧ, ನಾವು ಅಲ್ಲಿ ಮಿಡ್ಲಲ್ಲಿ ಒಂದು ಫೋಟೋ ತೋರಿಸ್ತಿದ್ವಲ್ಲ, ಅದು ಭಾರತದ ಯೋಧ. ಆತ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಆತನ್ನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದಿದ್ರು. ಆತ ಅಲ್ಲೇನೋ ನೇರಳಿದೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ. ಆ ಸಂದರ್ಭದಲ್ಲಿ PK ಸಿಂಗನ್ನ ಹಿಡ್ಕೊಂಡು ಹೋಗಿದ್ದಾರೆ. ವಾಪಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡ್ಬಿಟ್ರು ಪಾಕಿಸ್ತಾನದವರು. ಈಗ ಪಾಕಿಸ್ತಾನದ ಭಾಷೆಯಲ್ಲಿ ಈಗ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡಿದೆ. ಇನ್ನು ಪಾಕಿಸ್ತಾನ ಏನ್ ಮಾಡ್ತು, ಸೇಮ್ ಟು ಸೇಮ್ ಅದೇ ಭಾಷೆಯಲ್ಲಿ ಪಾಕ್ ರೇಂಜರ್ಗೂ ಕೂಡ ಈಗಾಗಲೇ ಶಾಕ್ ಎದುರಾಗಿದೆ. ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದು. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ನ ಲಾಕ್ ಮಾಡಲಾಗಿದೆ. ರೈಸಿಂಗ್ ನಗರದ ಗಡಿ ದಾಟಿ ಬಂದಿರುವಂತ ಇದೇ ಪಾಕ್ ರೇಂಜರ್ ಈಗ ಸೆರೆ ಹಿಡಿಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಗಡಿ ದಾಟಿ ಬಂದಿದ್ದಾನೆ. ಅಲ್ಲಿ ಗಡಿ ಇರೋದು ಗೊತ್ತಾಗಲ್ವಾ ಹಾಗಾದ್ರೆ ಆತನಿಗೆ ಏನಕ್ಕೆ ಬಂದಿರುವಂಥದ್ದು? ನೋಡಿ, ಈಗ ಆತನನ್ನೀಗ ಸೆರೆ ಹಿಡಿಯಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತು ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಇದು ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಕ್ ಆಗಿರುವಂಥದ್ದು. ಬಿಎಸ್ಎಫ್ ಯೋಧ, ನಾವು ಅಲ್ಲಿ ಮಿಡ್ಲಲ್ಲಿ ಒಂದು ಫೋಟೋ ತೋರಿಸ್ತಿದ್ವಲ್ಲ, ಅದು ಭಾರತದ ಯೋಧ. ಆತ ಗಡಿ ದಾಟಿ ಪಾಕಿಗೆ ಹೋಗಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಆತನ್ನ ಪಾಕಿಸ್ತಾನ ರೇಂಜರ್ಸ್ಗಳು ಸೆರೆ ಹಿಡಿದಿದ್ರು. ಆತ ಅಲ್ಲೇನೋ ನೇರಳಿದೆ ಅಂತ ಜಸ್ಟ್ ಆಚೆ ಹೋಗಿದ್ದಷ್ಟೇ ಅಂತ. ಆ ಸಂದರ್ಭದಲ್ಲಿ PK ಸಿಂಗನ್ನ ಹಿಡ್ಕೊಂಡು ಹೋಗಿದ್ದಾರೆ. ವಾಪಸ್ ಬಿಡಿ ಅಂತ ಹೇಳಿದ್ರೆ ಏನೇನೆಲ್ಲ ಮಾತಾಡ್ಬಿಟ್ರು ಪಾಕಿಸ್ತಾನದವರು. ಈಗ ಪಾಕಿಸ್ತಾನದ ಭಾಷೆಯಲ್ಲಿ ಈಗ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡಿದೆ.